ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳು, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಟ್ರೈಲರ್ ಸರ್ವಾಂತರ್ಯಾಮಿ ಚಿತ್ರದ ಟ್ರೈಲರ್ ಬಿಡುಗಡೆ. ಈ ಟ್ರೈಲರ್ ಬಿಡುಗಡೆ ಸಮಾರಂಭಕ್ಕೆ ನೀವೆಲ್ಲ ಆಗಮಿಸಿ ನಮ್ಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೀರಾ. ನಿಮ್ಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳು. ನಾನು ಈ ಚಿತ್ರ ಮಾಡ್ಬೇಕು ಅಂದಾಗ ಈ ಕಥೆನ ನಮ್ಮ ರಾಮನಾರಾಯಣ ಅವ್ರಿಗೆ ಹೇಳಿದೆ, ರಾಮನಾರಾಯಣ ಈ ತರ ಮಾಡೋಣ ಅಂತ. ಅವರು ಸ್ವಲ್ಪ ಇದು ಒಂದ್ ಸ್ವಲ್ಪ ಓಲ್ಡ್ ತರ ಆಗ್ಬಿಡ್ತದೆ, ಇತ್ತೀಚಿಂದ ಯಾವ್ದಾದ್ರು ಲೇಟೆಸ್ಟ್ ಇಲ್ಲ, ಇದು ಚೆನ್ನಾಗಿದೆ, ಇದು ಬಂದ್ಬಿಟ್ಟು ಇತ್ತೀಗೆ ಮೊಬೈಲ್ ಇಲ್ಲದೆ ಯಾರು ಇರೋದಿಲ್ಲ. ಇವಾಗ ಗಂಡ ಹೆಂಡತಿ ಬಿಟ್ಟಿರ್ತಾಳೆ, ಹೆಂಡತಿ ಗಂಡನ್ ಬಿಟ್ಟಿರ್ತಾನೆ. ಮೊಬೈಲ್ ಬಿಟ್ಟು ಯಾರು ಇರೋದಿಲ್ಲ ಒಂದೇ ಒಂದ್ ಗಂಟೆ. ನೀವು 1 ಗಂಟೆ ಎಲ್ಲಾರು ಈಗ ಮೊಬೈಲ್ ಆಫ್ ಮಾಡಿ ಆಗಲ್ಲ, ಯಾರು ಮಾಡಲ್ಲ. ಪರಿಸ್ಥಿತಿ ಇವತ್ತು ಹಂಗಿದೆ. ನಾವು ಮೊಬೈಲ್ಗೆ ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಅದಕ್ಕೆ ಒಂದು ಸಾಂಗ್ ಕೂಡ ನನ್ನ ಸಾಂಗ್ ನೀವು ನೋಡಿದ್ರಿ, ಮೊಬೈಲ್ ಇಲ್ಲ ಅಂದ್ರೆ ನಾವು ಮೆಂಟ್ಲಾಗ್ಬಿಡ್ತೀವಿ ಅಂತ ಒಂದು ಲೈನ್ ನಾನು ಬರ್ದಿದ್ದೀನಿ. ಆ ಸಾಂಗ್ ಕೂಡ ಇವಾಗ ನೀವು ನೋಡಿದ್ವಿ, ನಿಮ್ ಮುಂದೆ ಪ್ಲೇ ಮಾಡಿದ್ವಿ. ಅಂತ ಪರಿಸ್ಥಿತಿ ಇವತ್ತು ನಮ್ಗಿದೆ. ಮುಂಚೆ ಒಂದು ಕತೆ, ಒಂದು ಕಾದಂಬರಿ, ಒಂದು ಪುಸ್ತಕ ಓದೋರು, ಎಲ್ಲಾದ್ರೂ ಟೈಮ್ ಸಿಕ್ಕಿದ್ರೆ ಸಾಕು ಒಂದು ಪುಸ್ತಕ ಕೈಯಲ್ಲೇ ಇಟ್ಕೊಂಡು ಹೋಗೋರು. ಎಲ್ಲೋದ್ರು ಒಂದು ಕತೆ ಓದೋರು, ಒಂದು ಕಾದಂಬರಿ ಓದೋರು, ಇಲ್ಲ ಒಂದು ನ್ಯೂಸ್ ಪೇಪರ್ ಆದ್ರೂ ಇರೋದು ಕೈಯಲ್ಲಿ. ಇವಾಗ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲೇ. ನೀವು ಒಂದು ಡಾಕ್ಟರ್ ಶಾಪ್ ಹೋಗಿ ಲೈನಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಕುತ್ಕೊಂಡಿರಿ ಲೈನಲ್ಲಿ, ಅವರು ಪಕ್ಕದವ್ರನ್ನ ನಿಮ್ ಕಷ್ಟ ಏನು ಒಂದ್ ಸುತ್ತ ಯಾರು ಕೇಳೋದಿಲ್ಲ. ಎಲ್ಲ ಬಂದು ಕುತ್ಕೋತಾರೆ, ಅವ್ರವ್ರ ಮೊಬೈಲ್ ಆನ್ ಮಾಡ್ಕೊಂಡು ಕುತ್ಕೋತಾರೆ. ಮೊಬೈಲೇ ಇವತ್ತು ಸರ್ವಸ್ವ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಈಗ ಈ ಮೊಬೈಲ್ ಇಂದ ಮಕ್ಕಳಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ ಫ್ಯೂಚರ್ ಬಹಳ ಕಷ್ಟ ಆಗ್ತದೆ. ಮೊಬೈಲ್ ಇಂದ ಒಂದಲ್ಲ ಎರಡಲ್ಲ ನಾನಾ ರೀತಿ ಕಾಯಿಲೆಗಳು ಬರ್ತವೆ. ಅದೇ ಆ ಒಂದು ಸಾಂಗ್ ಇವಾಗ ಕೇಳಿದ್ರಿ, ಮೊಬೈಲ್ ಇಂದ ಕಣ್ಣು, ಕಿವಿ, ಕಿಡ್ನಿ ಎಲ್ಲ ಫೇಲ್ಯೂರ್ ಅಂತ ಅಂದ್ಬಿಟ್ಟು ನಾನು ಒಂದು ಸಾಂಗ್ನು ಒಂದು ಬರ್ದಿದ್ದೀನಿ. ಇನ್ ಫ್ಯೂಚರ್ ಅಲ್ಲಿ ಅದರಿಂದ ಬಹಳ ತೊಂದರೆ ಆಗ್ಬೋದು ಅಂತ ಒಂದು ನನ್ನ ಅನಿಸಿಕೆ. ಮತ್ತು ಒಂದು ಕೆಲವು ರಾಜ್ಯಗಳಲ್ಲಿ ನೋಡಿದೆ, ಟಿವಿಯಲ್ಲಿ ಬರುವಂತ ಒಂದು ಇದನ್ನ ನೋಡ್ಬಿಟ್ಟು ಅವರು ಈ ಮೊಬೈಲ್ಗಳನ್ನ, ಮೊನ್ನೆನೂ ಉತ್ತರ ಪ್ರದೇಶದಲ್ಲಿ ಮೊಬೈಲ್ಗಳೆಲ್ಲ ಹುಡುಗರೆಲ್ಲ ಸೇರ್ಕೊಂಡು ಒಂದು ಊರಲ್ಲಿ ಅವರು ಎಲ್ಲರ ಮೊಬೈಲ್ ಸ್ಮಾರ್ಟ್ ಫೋನ್ಗಳನ್ನೆಲ್ಲ ಹೊಡೆದಾಕಿದ್ದಾರೆ. ಎಲ್ಲ ಸ್ಮಾರ್ಟ್ ಫೋನ್ ಹೊಡೆದಾಕ್ಬಿಟ್ಟು ಅವರು ಎಲ್ಲ ಬಂದ್ಬಿಟ್ಟು ಕೀಪ್ಯಾಡ್ ಫೋನ್ ಯೂಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದೊಂದು ಒಳ್ಳೆ ತೀರ್ಮಾನ. ಮತ್ತೆ ಇನ್ನ ಒಂದು ಕೆಲವೊಂದು ಹಳ್ಳಿಗಳಲ್ಲಿ ಒಂದು ಟೈಮಿಂಗ್ಸ್, ಮಕ್ಕಳು ಎಕ್ಸಾಮ್ ಟೈಮ್ ಅಲ್ಲಿ ಮೊಬೈಲ್ಗಳು ಯೂಸ್ ಮಾಡಬಾರ್ದು. ಒಂದು ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಯೂಸ್ ಮಾಡಬಾರ್ದು ಯಾರು ಅಂತ ಹೇಳ್ಬಿಟ್ಟು ಅದೊಂದು ಕಂಡೀಷನ್ ಮಾಡಿದ್ದಾರೆ ಕೆಲವೊಂದು ಊರುಗಳಲ್ಲಿ. ಇದು ಒಳ್ಳೆ ಬೆಳವಣಿಗೆ ಅಂತ ನಾನು ಅನ್ಕೋತೀನಿ. ಬಟ್ ಮೊಬೈಲ್ ನ ತಪ್ಪಿಸೋದು ಬಹಳ ಕಷ್ಟ ಐತೆ. ಒಂದೊತ್ತು ಊಟ ಇಲ್ಲದೆ ಇದ್ರು ಇರ್ತೀವಿ, ಮೊಬೈಲ್ ಇಲ್ಲ ಅಂದ್ರೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಸಾಂಗಲ್ಲೂ ಬರ್ದಿದ್ದೀನಿ. ಇದಿಷ್ಟು ಈ ಸಿನಿಮಾದ ಕತೆ. ಈ ಸಿನಿಮಾ ಕತೆ ಮೊಬೈಲ್ ಇಂದ ಮಕ್ಕಳಿಗೇನು ಉಪಯೋಗ, ದೊಡ್ಡವ್ರಿಗೇನು ಉಪಯೋಗ, ಉಪಯೋಗಕ್ಕಿಂತ ದುರುಪಯೋಗ ಜಾಸ್ತಿ ಆಗಿದೆ. ಪ್ರತಿಯೊಬ್ಬರಿಗೂ, ಮಕ್ಕಳಿಗೂ ಅಷ್ಟೇನೆ, ದೊಡ್ಡವ್ರಿಗೂ ಅಷ್ಟೇ. ಇವಾಗ ನಾವು ಒಂದು ಸಿನಿಮಾಗೆ ಹೋದ್ರೆ ಒಂದು ದೊಡ್ಡವ್ರ ಸಿನಿಮಾ, ವಯಸ್ಕರ ಸಿನಿಮಾ ಅಂತ ಇರುತ್ತೆ, ಸಿನಿಮಾ, ಅದು ದೊಡ್ಡವ್ರು ಮಾತ್ರ ನೋಡ್ಬೇಕು, ಚಿಕ್ಕ ಮಕ್ಕಳು ನೋಡಂಗಿಲ್ಲ. ಮಕ್ಕಳ ಸಿನಿಮಾನೇ ಬೇರೆ ಇದೆ, ಅಂತ ಒಂದು ಮಕ್ಕಳ ಸಿನಿಮಾ ಇದೆ. ಆ ಮಕ್ಕಳ ಸಿನಿಮಾನ ಅವ್ರ ಮಕ್ಕಳ ಸಿನಿಮಾ ಯಾರು ಬೇಕಾದ್ರೂ ನೋಡ್ಬೋದು. ಬಟ್ ಈ ಮೊಬೈಲ್ ಅಲ್ಲಿ ಏನು ಇಲ್ಲ, ಪ್ರತಿಯೊಂದು ಕಂಟೆಂಟ್ ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನೋಡ್ತಾರೆ. ಒಳ್ಳೇದು ಕೆಟ್ಟದ್ದು ಎಲ್ಲ ಇದೆ ಅದರಲ್ಲಿ. ಕೆಟ್ಟದ್ದೇ ಜಾಸ್ತಿ ನೋಡ್ತಾವ್ರೆ, ಒಳ್ಳೇದು ಯಾರು ನೋಡ್ತಾ ಇಲ್ಲ. ಆಮೇಲೆ ಒಳ್ಳೇದು ಉಪಯೋಗಿಸ್ಕೊತಾ ಇಲ್ಲ, ಕೆಟ್ಟದ್ದೇ ಜಾಸ್ತಿ ಆಗ್ತಾ ಇದೆ ಇವತ್ತಿನ ಒಂದು ಸಮಾಜದಲ್ಲಿ. ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಒಂದು ಈ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಈ ಒಂದು ಸಿನಿಮಾ ಮಾಡಿದೆ. ಈ ಒಂದು ಸಿನಿಮಾ ಮಾಡ್ಬೇಕು ಅಂತ ನನ್ನ ಮಗಳಿಗೆ ಹೇಳಿದೆ, ಈ ಒಂದು ಸಿನಿಮಾ ಮಾಡ್ಬೇಕಮ್ಮ ಆಯ್ತಾ, ಆಯ್ತಪ್ಪ ಮಾಡಪ್ಪ, ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ, ನೀನ್ ಮಾಡು ಅಂತ ಹೇಳ್ಬಿಟ್ಲು. ಅವಳು, ನನ್ನ ಮಗಳು ಆಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್. ಅವಳು ಸಪೋರ್ಟ್ ಇಂದ ಒಂದು ಈ ಸಿನಿಮಾ ಮಾಡಕ್ಕಾಯ್ತು. ಮತ್ತೆ ನಮ್ಮ ಗುರುಗಳು, ನಮ್ಮ ಕೆ ನಾರಾಯಣ್ ಸಿಂಗ್, ನಮ್ಮ ನೃತ್ಯ ಗುರುಗಳು, ನಮ್ಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಂತ ಗುರುಗಳು ಅವರು ವೇದಿಕೆಗೆ ಬಂದು ಒಂದೆರಡು ಮಾತಾಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ರಮೇಶ್ ಕೃಷ್ಣ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್, ಅವರು ನಮ್ಮ ಎಲ್ಲ ಹಾಡುಗಳನ್ನ ಈ ಮಟ್ಟಕ್ಕೆ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡ್ಕೊಟ್ರು. ಅದಕ್ಕೆ ನಮ್ಗೆ ತುಂಬಾ ಅವ್ರ ಮೇಲೆ ಅಭಿಮಾನ ಇದೆ. ಮತ್ತೆ ನಮ್ಮ ರಾಮನಾರಾಯಣ್ ಸರ್, ನಮ್ಮ ಪ್ರತಿಯೊಂದು ಹಂತದಲ್ಲೂ ನನ್ಗೆ ಏನೇ ಡೌಟ್ ಇದ್ರು, ಕೆಲವೊಂದು ವಿಚಾರ ನನಗೆ ಗೊತ್ತಿಲ್ಲ, ಯಾವ್ದೊಂದು ಡೌಟ್ ಇದ್ರು ನಾನು ಹೋಗ್ಬಿಟ್ಟು ಅವ್ರ ಹತ್ರ ನಮ್ ಈ ತರ ಇದೆ ಅಂತ ಫೋನ್ ಮಾಡ್ತಾ ಇದ್ದೆ. ಒಂದೊಂದ್ಸಲ ಫೋನ್ ಎತ್ತಲಿಲ್ಲ ಅಂದ್ರೂ ಮತ್ತೆ ಅವರೇ ಫೋನ್ ಮಾಡೋರು, ನನಗೆ ಈ ತರ ಒಂದು ಸಮಸ್ಯೆ ಇದೆ, ಇದು ಹೆಂಗೆ ಬಗೆಹರಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅದೆಲ್ಲ ಕೇಳ್ಕೊತಾ ಇದ್ದೆ. ಅದೆಲ್ಲ ನನಗೆ ಪ್ರತಿಯೊಂದು ಗೈಡ್ ಕೊಟ್ಟು ನನಗೆ ಒಂದು ಒಳ್ಳೆ ಸಹಕಾರ ಕೊಟ್ರು. ಈಗ ನಮ್ಮ ಗುರುಗಳು ಒಂದೆರಡು ಮಾತಾಡ್ತಾರೆ ಸಿನಿಮಾ ಬಗ್ಗೆ. ಸರ್ವಾಂತರ್ಯಾಮಿ ಚಿತ್ರ
ಟ್ರೈಲರ್ಗೆ ಎಲ್ಲರೂ ಬಂದಿದ್ದೀರಾ. ನಿಜವಾಗ್ಲೂ ಖುಷಿ ಆಗ್ತಿದೆ. ನಿಮ್ಮೆಲ್ರಿಗೂ ನಮಸ್ಕಾರ. ನಂದು ಇದು 65ನೇ ಸಿನಿಮಾ. ನಾನು ಈ ಸಿನಿಮಾದ ನಾಯಕ ನಟ ಅಲ್ಲ, ಕೇವಲ ಒಂದು ಪಾತ್ರ ಅಷ್ಟೇ. ನನ್ನ ಮೊದಲನೇ ಸಿನಿಮಾ ಎಲ್ಲರಂತಲ್ಲ ನನ್ನ ಗಂಡ ಅಂತ. 95ನೇ ಇಸ್ವಿಲಿ ನಾನು ಬೆಂಗಳೂರಿಗೆ ಬಂದಿದ್ದು. SLC ಫೇಲ್ ಆಯ್ತು. ಸ್ಕೂಲಲ್ಲಿ ಡ್ರಾಮಾ ಅದು ಇದು ಮಾಡ್ತಾ ಇದ್ದೆ, ಒಂದಷ್ಟು ಡ್ರಾಮಾಗಳು ಮಾಡ್ತಾ ಇದ್ದೆ. ಸಿನಿಮಾದಲ್ಲಿ ಆರ್ಟಿಸ್ಟ್ ಆಗ್ಬೇಕು ಅಂತ ಬೆಂಗಳೂರಿಗೆ ಬಂದೆ. ಮಾಡೋದಕ್ಕೋಸ್ಕರ ಆಟೋ ಆಯ್ಕೆ ಮಾಡ್ಕೊಂಡೆ. ಎಲ್ಲರಂತಲ್ಲ ನನ್ನ ಗಂಡ ಅಂತ ಒಂದು ಸಿನಿಮಾ ಬಂತು, ವಿಷ್ಣು ಸರ್ದು. ಸಣ್ಣ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್. ಏನಂದ್ರೆ ಹೆಣ್ಣೊಳಕ್ಕೆ ಉಮಾಶ್ರೀ ಅಮ್ಮನು ಮತ್ತೆ ವಿಷ್ಣು ಸಾರು ಮನೆಗೆ ಬರ್ತಾರೆ, ಅವ್ರ ಮನೆಗೆ. ಆ ಗೇಟ್ ತೆಗೆಯುವಂತ ಕ್ಯಾರೆಕ್ಟರ್. ಸಿನಿಮಾ ರಿಲೀಸ್ ಆಯ್ತು. ಇದೇ ಥಿಯೇಟ್ರು ಪ್ರಮೋದ್. ಸಿನಿಮಾ ನೋಡಕ್ಕೆ ಅಂತ ಬರ್ತೀನಿ. ಅವತ್ತು ನನ್ನ ಹತ್ರ ದುಡ್ಡಿಲ್ಲ, ಬರೀ 4 ರೂಪಾಯಿ ಕಮ್ಮಿ ಇರುತ್ತೆ, ಸಿನಿಮಾ ನೋಡಕ್ಕಾಗಲ್ಲ. 2 ದಿನ ಬಿಟ್ಟು ಬಂದು ಸಿನಿಮಾ ನೋಡ್ತೀನಿ. ಆ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಇರಲ್ಲ. ಇವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ. ದಿಕ್ಕೇ ಇಲ್ಲದೆ ಬಂದು ನಾನು ಬೆಂಗಳೂರಿಗೆ. ಈಗ ಆಲ್ರೆಡಿ ಇದು ನನ್ನ 4ನೇ ಸಿನಿಮಾ, ಮೇನ್ ಕ್ಯಾರೆಕ್ಟರ್ ಅಂತ. ಈ ಪಾದ ಪುಣ್ಯ ಪಾದ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅದು ಸದ್ಯದಲ್ಲಿ ರಿಲೀಸ್ ಆಗ್ತಿದೆ. ಅದಕ್ಕೂ ಕ್ಯಾಮ್ರಾಮನ್ ನಮ್ಮ ರಾಜು ಅವರೇ. ರಾಯದುರ್ಗ ಅಂತ ಒಂದು ಬರ್ತಿದೆ, ಅದು ರೆಡಿ ಆಗ್ತಿದೆ. ಬಸ್ ಕಂಡಕ್ಟರ್ ಅಂತ ಬರ್ತಿದೆ. ಮುಂದಿನ ತಿಂಗಳು ಮೈಸೂರು ಡಾನ್ ಅಂತ ಒಂದು ಸ್ಟಾರ್ಟ್ ಆಗ್ತಿದೆ. ಅಯೋಗ್ಯ 2ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಗುಡ್ಡದ ಭೂತ ಅಂತ ಅನ್ನೋದ್ರಲ್ಲಿ ಒಂದು ಮೇಜರ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸಿನಿಮಾ ಆಲ್ರೆಡಿ ಮುಗೀತು, ಸದ್ಯದಲ್ಲಿ ಅದು ನವೆಂಬರ್ಗೆ ಬರುತ್ತೆ. ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂದ್ರೆ ಫಸ್ಟು ರಾಮನಾರಾಯಣ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಬಯಸದೆ ಬಂದ ಭಾಗ್ಯ ಅಂತಾರಂಗೆ. ಒಂದಿನ ಫೋನ್ ಮಾಡ್ತಾರೆ, ನಾಗರಾಜ್ ಅವ್ರು ಎಲ್ಲಿದ್ದೀರ, ಒಂದು ಪಬ್ಲಿಸಿಟಿ ಇದೆ ಬನ್ನಿ ಮಾಡೋಣ ಅಂತ. ನನ್ನ ಪಬ್ಲಿಸಿಟಿ ಸಿಕ್ತು ಅಂತ ಪ್ರೊಡ್ಯೂಸರ್ ಮನೆಗೆ ಹೋಗ್ತೀನಿ. ಸರ್ವಾಂತರ್ಯಾಮಿ ಅಂತ ಒಂದು ಸಿನಿಮಾ ಮಾಡ್ತಾ ಇದೀವಿ, ಅದ್ರಲ್ಲಿ ಒಂದು ಪಾತ್ರ ನಿಮ್ದು, ಮೇನ್ ಪಾತ್ರ ನೀವೇ ಮಾಡ್ಬೇಕು ಅಂತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಏನ್ ಸರ್ ಇದು ನಾನು ಮೇನ್ ಪಾತ್ರನ? ಹೌದು ಮಾಡಿ ಅಂತಾರೆ. ಸರಿ, ನಿಜವಾಗ್ಲೂ ಖುಷಿ ಆಗುತ್ತೆ. ಸರ್ವಾಂತರ್ಯಾಮಿ ಟೈಟ್ಲು ಬೇರೆ ಅದೊಂಥರ ಪವರ್ಫುಲ್ ಟೈಟ್ಲು. ಯಾಕೆಂದ್ರೆ ನಾನು ದರ್ಶನ್ ಸರ್ ಫ್ಯಾನ್. ಸಾರಥಿ ಸಿನಿಮಾಗೆ, ಇಡೀ ಸಾರಥಿ ಸಿನಿಮಾಗೆ ನಾನೇ ಆಟೋ ಸಪ್ಲೈ ಮಾಡಿದ್ದೆ. ಆ ಸಿನಿಮಾದಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೆ. ಸೊ ಈ ಸಿನಿಮಾ ಸೆಟ್ಟೆ ಆದಾಗ ರಂಗಸ್ವಾಮಿ ಸರ್ ಇಲ್ಲ ನೀವು ಮಾಡ್ಬೋದು, ಮಾಡಿ ನನ್ನ ಕ್ಯಾರೆಕ್ಟರ್ ನಾನು ಬರೆದಿರೋ ಕತೆಗೆ ನೀವು ಸೂಟ್ ಆಗ್ತೀರಾ ಅಂತಾರೆ. ಸರಿ, ಸಿನಿಮಾ ಸ್ಟಾರ್ಟ್ ಆಗುತ್ತೆ. 35 ದಿನ ಸಿನಿಮಾ ಹೆಂಗ್ ನಡೀತು ಅಂತ ಗೊತ್ತಿಲ್ಲ. 2 ಗಂಟೆಗೆ ಎಲ್ರಿಗೂ ಕರೆದು ಪೇಮೆಂಟ್ ಕೊಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ. ಅದು ಅಲ್ಲದೆ ಇವಾಗ ಈ ಸಿನಿಮಾ ಮಲಯಾಳಂಗೆ ಭಾಷೆಗೆ ರಿಮೇಕ್ ಆಗ್ತಿದೆ ಅನ್ನೋದು ಇನ್ನೊಂದು ದೊಡ್ಡ ಖುಷಿ. ದಿಕ್ಕಿಯಲ್ಲಿ ಇಲ್ಲಿಂದ ಬಂದವನು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಇವತ್ತು ಈ ಸ್ಟೇಜ್ ಅಲ್ಲಿ ನಿಂತಿರೋದಕ್ಕೆ ಕಾರಣ ಒಂದಷ್ಟು ನಿರ್ದೇಶಕರಿದ್ದಾರೆ. ಒಳ್ಳೆ ಪಾತ್ರಗಳನ್ನು ತುಂಬಾ ಸಿನಿಮಾಗಳಲ್ಲಿ, ದೃಶ್ಯ, ಕೃಷ್ಣಲೀಲೆ, ತಾಯಿ ತಗಮಗ, ಟೈಸನ್, ತುಂಬಾ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದು ಒಂದು ಒಳ್ಳೆ ಕ್ಯಾರೆಕ್ಟರ್. ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದ್ರೆ 100% ಹಿಟ್ ಆಗುತ್ತೆ. ಸಿನಿಮಾ ಒಳಗಡೆ ಒಂದು ಒಳ್ಳೆ ಕಂಟೆಂಟ್ ಇದೆ. ಒಂದು ಫ್ಯಾಮಿಲಿ ಏನಾದ್ರು ಒಂದು ಸಮಸ್ಯೆಗೆ ಸಿಗಾಕೊಂಡಾಗ ಮಧ್ಯಮ ಫ್ಯಾಮಿಲಿ, ಕುಟುಂಬದ ಸದಸ್ಯರು ಏನೆಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದು ಒಂದು ಸ್ಟೋರಿ. ಸಾಂಗು ನಿಮ್ಗೆಲ್ಲ ಇಷ್ಟ ಆಗಿದೆ. 17ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನೀವೇ ಸರ್ವಾಂತರ್ಯಾಮಿ, ಕೂತಿರೋರೆಲ್ಲರೂ ನೀವೇ ಸರ್ವಾಂತರ್ಯಾಮಿ, ನೀವೆಲ್ಲರ ಕಡೆ ತಲುಪಿಸ್ತೀರಾ. ಆ ಭರವಸೆ ನಮ್ಮ ತಂಡಕ್ಕಿದೆ. ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ದಯವಿಟ್ಟು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು ಬೇಸಿಕಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಜೊತೆಲಿ ಆ್ಯಕ್ಟಿಂಗು ಮಾಡ್ತಾ ಇದ್ದೀನಿ 15 ಇಯರ್ಸ್ ಇಂದ. ತುಂಬ ಸಿನಿಮಾ ಸೀರಿಯಲ್ಸ್ ಮಾಡಿದೆ. ಅದಾದಮೇಲೆ ಸರ್ವಾಂತರ್ಯಾಮಿ ಸಿನಿಮಾಗೆ ಅಚಾನಕ್ ಆಗಿ ನನಗೆ ಗೊತ್ತಿಲ್ಲದೆ ಬಂದಂಥ ಆಫರ್ ಅದು. ಯಾಕೆಂದರೆ ಅದರಲ್ಲಿ ಯಾರೂ ನನಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ದಿಢೀರ್ ಅಂತ ಫೋನ್ ಮಾಡಿ, ಮೇಡಮ್ ಈ ಥರ ಒಂದು ಸಿನಿಮಾ ಇದೆ, ಮಾಡ್ತೀರಾ ಸರ್? ಪೇಮೆಂಟು ಮೇಡಮ್ ನಮ್ಮದು ಪೇಮೆಂಟ್ ಅಷ್ಟಿಲ್ಲ ಅಂದರೆ ಇಷ್ಟಂದ್ರೆ ಕೊಡ್ತೀವಿ, ಕೊಡೋದು ನೀಟಾಗಿ ಕೊಡ್ತೀವಿ ಅಂದರು. ನಮ್ಮ ಸಿನಿಮಾದಲ್ಲಿ ಅದೇ ಇವಾಗ ಇಂಪಾರ್ಟೆಂಟ್ ಆಗಿದೆ. ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಪೇಮೆಂಟೇ ಬರೋದು ಕಷ್ಟ. ಅಂಥದ್ರಲ್ಲಿ ಕೊಡಬೇಕಾಗಿರೋದನ್ನ ಶೂಟ್ ಮುಗಿದ ತಕ್ಷಣ ಅಚ್ಚುಕಟ್ಟಾಗಿ ಅದನ್ನ ಪೇಮೆಂಟ್ ಮಾಡೋರು. ಅದೊಂದು ತುಂಬ ಖುಷಿ ವಿಚಾರ ಡೈರೆಕ್ಷನ್ ಇದರಲ್ಲಿ. ನಮ್ಮ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಆಮೇಲೆ ನಮ್ಮ ರಾಮನಾರಾಯಣ್ ಸರ್ ತುಂಬ ಕೋಆಪ್ರೇಟ್ ಮಾಡಿ, ಮೇಡಮ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾಡಿದ್ರು. ಅದೆಲ್ಲದಕ್ಕಿಂತ ನಮ್ಮ ನಾಗರಾಜ್ ಸರ್ ಕೋ ಆರ್ಟಿಸ್ಟ್ ಆಗಿ ತುಂಬ ಸಪೋರ್ಟಿವ್ ಆಗಿದ್ರು. ಹಾಗೆ ನನ್ನಿಬ್ಬರ ಮಕ್ಕಳು ತುಂಬ ಚೆನ್ನಾಗಿತ್ತು. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತಂದರೆ ತಪ್ಪಾಗಲ್ಲ. ಆ್ಯಂಡ್ ಶೂಟ್ ಮಾಡುವಾಗಲೂ ಅಷ್ಟೇ, ನಾವು ಬೇರೆ ಕಡೆಯಿಂದ ಬೇರೆ ಬೇರೆಯವರು ಅಂತ ಅನ್ನಿಸ್ಲೇ ಇಲ್ಲ. ತುಂಬ ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬಂತು.
ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಬಂದಿಲ್ಲ, ಸುಮಾರು ಜನ ಮಿಸ್ ಆಗಿದ್ದಾರೆ, ಏನೋ ಹುಷಾರಿಲ್ಲ ಅಂತೆಲ್ಲ. ಬಟ್ ಎಲ್ಲರಿಗೂ ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಆ್ಯಂಡ್ ಆ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ಸಿನಿಮಾ ಮಾಡಿರೋ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ಸಿನಿಮಾ ಇನ್ನೂ ಅದ್ಭುತವಾಗಿರುತ್ತೆ ಅಂತ ನಂಬ್ತೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೈಸೂರಲ್ಲಿ ಹುಟ್ಟಿ ಬೆಳೆದಿರೋದು. ನಾನು ಒಬ್ಬಳು ರಂಗಭೂಮಿ ಕಲಾವಿದೆ. ನನ್ನ ಗುರುಗಳಾದ ಮಂಡ್ಯ ರಮೇಶ್ ಸರ್ ಮತ್ತು ಮೇಘ ಸಮೀರ್ ಸರ್ ಅವ್ರ ವಿದ್ಯೆಯಿಂದನೇ ಇವತ್ತು ನಾನು ಇಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇರೋದು. ಎಕ್ಸ್ಪೀರಿಯನ್ಸ್ ಬಂದು ಏನು ಹೇಳೋದು, ತುಂಬ ಚೆನ್ನಾಗಿತ್ತು. ಲೈಕ್ ರಿಯಲ್ ಪೇರೆಂಟ್ಸ್ ಜೊತೆನೇ ನಾನೇನೋ ಮೂವಿ ಮಾಡ್ತಾ ಇದ್ದೀನಿ ಆ ಥರ ಒಂದು ಫೀಲಿಂಗಲ್ಲಿ ಹೊಟ್ಟೋಗ್ಬಿಟ್ಟಿದೆ ನಾನಂತೂ. ಕ್ಯಾರೆಕ್ಟರಿಂದ ಸ್ವಲ್ಪ ಬರೋಕ್ಕೆ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಒಳಗಡೆ ಹೋಗೋಕೆ ಕಷ್ಟ ಆಗ್ತಿತ್ತು, ಆಮೇಲೆ ಹೋದ್ಮೇಲೆ ಬರೋಕ್ಕೆ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ. ಆನ್ ಸೆಟ್ ಆಫ್ ಸೆಟ್ ಅಮ್ಮ ಅಮ್ಮ ಅಂತಲೇ ಕರೀತಿದ್ದೆ ಇವ್ರನ್ನೂ. ಸೊ ಇಟ್ ವಾಸ್ ವೆರಿ ಫನ್. ಟೀಮು ಕೂಡ ತುಂಬ ಕೇರಾಗಿ ನೋಡಿಕೊಂಡ್ರು, ತುಂಬ ಲವ್ ಕೊಟ್ಟರು, ತುಂಬ ಪ್ರೀತಿಯಿಂದ ನೋಡ್ಕೊತಿದ್ರು. ನಾವೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿ ಪ್ರೀತಿಯಿಂದ ಈ ಮೂವಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ರಿಯಲ್ ಲೈಫು ಕನೆಕ್ಟ್ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಖುಷಿ ಆಗುತ್ತೆ ನಮಗೂ, ಮತ್ತು ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಟು ಮೈ ಪೇರೆಂಟ್ಸ್. ನನ್ನ ತಂದೆ ತಾಯಿಗೆ ತುಂಬ ಥ್ಯಾಂಕ್ ಯು. ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಮೇ ಬಿ ಎಲ್ಲೂ ಇರೋಕ್ಕಾಗ್ತಿರ್ಲಿಲ್ವೇನೋ. ಅವ್ರ ಸಪೋರ್ಟ್ ಇರೋದ್ರಿಂದನೇ ನಾನು ವಿದ್ಯೆ ಕಲಿತು ಇವತ್ತು ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿ ನಟನೆ ಮಾಡಿ ಮೂವಿಲಿ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬೇಗ ಎಲ್ಲರೂ ಥಿಯೇಟ್ರಲ್ಲಿ ಸಿಗೋಣ. ನಿಮ್ಗೆ ಯಾರಿಗೂ ಅದು ಆಚೆ ಕಾಣಲ್ಲ, ಬಟ್ ಅವಳಿಗೆ ಗೊತ್ತು ಯಾರ್ಯಾರ ಲೈಫಲ್ಲಿ ಏನೇನು ಆಗ್ತಾ ಇದೆ ಅಂತ. ಸೊ ಈ ಮೂವಿ ನೋಡಿದಾಗ ತುಂಬ ಸ್ಟೋರೀಸ್ ಇದೆ. ಆ ತುಂಬ ಸ್ಟೋರೀಸಲ್ಲಿ ನಮಗೆ ರಿಯಲ್ ಲೈಫಿಗೆ ಈ ಥರನೂ ಕನೆಕ್ಟ್ ಆಯಿತು, ನನಗೂ ಈ ಥರ ಆಗಿತ್ತು, ನನ್ನ ಫ್ರೆಂಡ್ಗೂ ಈ ಥರ ಆಗಿತ್ತು. ಒಬ್ಬೊಬ್ಬರು ಅದನ್ನು ಫೇಸ್ ಮಾಡೋಕ್ಕಾಗಲ್ಲ, ಒಬ್ಬೊಬ್ರಿಗೆ ಫೇಸ್ ಮಾಡೋಕ್ಕಾಗುತ್ತೆ. ಸೊ ದ ಪವರ್ಫುಲ್ ಮೀನಿಂಗ್ ಇಸ್ ಏನಾದರೂ ಫೇಸ್ ಮಾಡಬೇಕು. ಅದನ್ನು ಸ್ಟೂಡೆಂಟ್ಸ್ ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲನೂ ಅಡಿಕ್ಟ್ ಮಾಡ್ಕೊಳ್ಳೋದು ಬೇಡ. ಈವನ್ ಫೋನಲ್ಲಿ ಗುಡ್ ಸ್ಟಫ್ ಇದೆ, ಬ್ಯಾಡ್ ಸ್ಟಫ್ ಇದೆ. ಸೊ ಎಲ್ಲನೂ ನೋಡಿಕೊಂಡು ಯಾರು ನಮಗೆ ಸರಿ ಅನಿಸುತ್ತೆ ಅದನ್ನು ಚೂಸ್ ಮಾಡೋದು ಒಳ್ಳೇದು ಅನ್ಕೋತೀನಿ. ಈವನ್ ಫಾರ್ ಸ್ಟೂಡೆಂಟ್ಸ್, ಎಸ್ಪೆಷಲಿ ಸ್ಟೂಡೆಂಟ್ಸ್. ಎನಿಥಿಂಗ್ ಎಲ್ಸ್ ಸರ್? I'm so happy for doing a main character, and Ramnaran sir, Ransman sir, Raju sir, everybody thank you for the opportunity for the experience. It was so nice. ಅಲ್ಲಿ ನಾವು ಮನೆ ಬಿಟ್ಟು ಬಂದಿದ್ದೀವಿ, ಶೂಟಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಅಂತ ಅನಿಸಲಿಲ್ಲ. ನಾನು ಇವಾಗ ನಮ್ಮ ಅಮ್ಮ ನೋಡ್ತಾ ಇದ್ರೆ ಮಮ್ಮಿ ಮಮ್ಮಿ ಅಂತಲೇ ಓಡೋಗ್ಬಿಡ್ತೀನಿ, ಎಲ್ಲಿ ನೋಡಿದ್ರು ಹಾಗೆ. ಐ ಆಮ್ ಹ್ಯಾಪಿ ಫಾರ್ ದಿಸ್ ಆಪರ್ಚುನಿಟಿ. ನಾವೆಲ್ಲರೂ ಸೇರಿ ಒಂದು ಮೆಸೇಜ್ ನಿಮ್ಮೆಲ್ಲರಿಗೂ ಕೊಡೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ವಿ. ನೀವೆಲ್ಲರೂ ಸಪೋರ್ಟ್ ಬೇಕು. ಸೊ ಎಲ್ಲರೂ ಜುಲೈ 17 ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. 7th. ಕೊಡ್ರಿ.